ಬಿಜೆಪಿ ಮಧ್ಯೆ ಆಪರೇಷನ್ ವಾರ್ ನಡೆದಿದೆ. 55 ಶಾಸಕರು ಟಾರ್ಗೆಟ್ ಎಂದಿದ್ದ ಕಾಶಪ್ಪನವರ್. ಶಾಸಕರು ಹುಣಸೆ ಬೀಜ ಅಲ್ಲ ಅಂತ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. 55 ಶಾಸಕರು ಸಿಗ್ತಾರಾ? ಅವರೇನು ಹುಣಸೆ ಬೀಜನ? ಬಿಜೆಪಿ ಜೆಡಿಎಸ್ನ 15 ಶಾಸಕರು ನಮ್ಮ ಜೊತೆಗಿದ್ದಾರೆ. ಆಪರೇಷನ್ ಕಮಲ ಅಸಾಧ್ಯವಾದ ಮಾತು. ಕಳೆದ ಬಾರಿ ಬಿಜೆಪಿಯವರು ಏನೋ ಮಾಡಿದ್ರು, 15 ಶಾಸಕರು ಕಾಂಗ್ರೆಸ್ ಕದ ಬಡಿತಿದ್ದಾರೆ. ದೋಸ್ತಿಗೆ ಸಚಿವ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆಪರೇಷನ್ ವಾರ್ ನಡೀತಾ ಇದೆ. 55 ಶಾಸಕರು ಟಾರ್ಗೆಟ್ ಅಂತ ಕೇಳಿದ್ದ ಕಾಶಪ್ಪನವರು. ಶಾಸಕರು ಹುಣಸೆ ಬೀಜ ಅಲ್ಲ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನ 15 ಶಾಸಕರು ನಮ್ಮ ಜೊತೆಗಿದ್ದಾರೆ. ಆಪರೇಷನ್ ಕಮಲ ಅಸಾಧ್ಯವಾದ ಮಾತು ಅಂತ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ, ಹುಣಸೆ ಬೀಜ ಹುಣಸಿಕಪ್ಪ ಅಂತೀವಿ. ಏನಂತೀವಿ ನಾವು? ಹುಣಸಿಕ ನಮ್ಮಲ್ಲಿ ಭಾಷೆದ ಹುಣಸಿಕಪ್ಪ ಅಂತೀವಿ. ಅದು ಹುಣಸಿಕಪ್ಪ ತಿಳ್ಕೊಂಡಿದಾರ. ಎಷ್ಟಿದೆ? 130, ಈಗ 140 ಆಗ್ತೀವಿ. ಇನ್ನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದು 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರ 2/3 ಎಷ್ಟು ರೀ? 85. ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಅವ್ರು ಶಾಸಕರು. ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಇರ್ತಾರೆ. ಕಪ್ಪ ನಾವಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ, ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದು ಸಲ ಇದು ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ಇಲ್ಲ, ವಿಜಯಾನಂದ ಕಾಶಪ್ಪನವ್ರು ಹೇಳಿದ್ದಾರೆ. ವಿಜಯಾನಂದ ಕಾಶಪ್ಪನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳ್ಬಿಡಿ ನೀವು. ಅಲ್ಲ, ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶಪ್ಪನವ್ರು ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.